ಹಾಲೊಬ್ಬಟ್ಟು ತಯಾರು ಮಾಡೋದಕ್ಕೆ ಅದಕ್ಕೆ ಪಾಯಸ ಅಂತೇಳಿ ಹಾಲೊಬ್ಬಟ್ಟು ಮೇಲೆ ಹಾಕ್ಕೊಳ್ಳೋದಕ್ಕೆ ಪಾಯಸಕ್ಕೆ ಬೇಕಾಗಿರೋಂಥ ಸಾಮಾನುಗಳು. ಇದೇನು? ಗಸಗಸೆ. ಎಷ್ಟು? 2 ಸ್ಪೂನ್ ಗಸಗಸೆ, ನೆನೆ ಹಾಕ್ಕೊಂಡಿರೋದು, ಹಸಿ ಕೊಬ್ಬರಿ. ನಮಗೆ ಬೇಕು ಅಂದರೆ ಗೋಡಂಬಿ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಏಲಕ್ಕಿ, ಒಂದು ಸ್ವಲ್ಪ ಏಲಕ್ಕಿ. ಈ ಗ್ಲಾಸಲ್ಲಿ 3 ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ, ಅರ್ಧ ಗ್ಲಾಸಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಇವೆಲ್ಲನೂ ರುಬ್ಬಿಟ್ಟು ಕುದಿಸಿದ್ರೆ ಅದೇ ಪಾಯಸ. ಅದಕ್ಕೊಂಚೂರು ತುಪ್ಪ ಹಾಕ್ಬೇಕಷ್ಟೆ. ಓಕೆ. ಇನ್ನು ಬೇಕು ಅಂದರೆ ತಿಕ್ನೆಸ್ ಇನ್ನೂ ಬರಬೇಕು ಅಂದರೆ ಒಂಚೂರು ಅಕ್ಕಿ ಹಿಟ್ಟು ಹಾಕಬೇಕು. ಕೊಬ್ಬರಿ ಇಷ್ಟೇ ಇರೋದು ಸದ್ಯಕ್ಕೆ, ಇನ್ನು ಜಾಸ್ತಿನೂ ಹಾಕ್ಬೋದು. ಜಾಸ್ತಿ ಹಾಕಿದಾಗ ಇದನ್ನು ಸ್ಕಿಪ್ ಮಾಡ್ಬೋದಾ? ಮಾಡ್ಬೋದು, ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು ಅಷ್ಟೇ. ಅದರದ್ದೇನಿಲ್ಲ, ಟೇಸ್ಟ್ ಬರುತ್ತೆ ಅಂತ ಹಾಕೋದಷ್ಟೆ. ಓಕೆ, ರೆಡಿ. ಈಗ ರುಬ್ಕೊಳ್ಳೋಣ. ರುಬ್ಕೊಳ್ಳೋಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ. ಓಕೆ, ಇಂಗ್ರೀಡಿಯೆಂಟ್ಸ್ ಗೊತ್ತಾಗಿದೆ. ಸೊ ಎಲ್ಲ ಹಾಕ್ತಾ ಇದೆಯಾ ಇವಾಗ? ಇವಾಗ ಗೋಡಂಬಿ, ಕೊಬ್ಬರಿ, ಹಸಿ ಕೊಬ್ಬರಿ, ಒಣದು ಹಾಕ್ಬೋದು, ಆದರೆ ಇದರಷ್ಟು ರುಚಿ ಇರೋಲ್ಲ. ಸೊ ಗಸಗಸೆ ಸೋಯಿಸ್ಕೊಂಡ್ಬಿಟ್ಟು ನೀರೆಲ್ಲ ಹಾಕೋದು. ತಳದಲ್ಲಿ ಮಣ್ಣು ಇರುತ್ತೆ, ಈ ಥರ ಸಣ್ಣ ಮಣ್ಣು, ಅದರಲ್ಲಿ. ಓಕೆ. ಬೆಲ್ಲ ಕುದಿಯಕ್ಕೆ ಹಾಕೋಣ. ಅದು ಸೋಯಿಸ್ಕೊಂಡು ಹಾಕಬೇಕು, ಹಂಗೂ ಹಾಕ್ಬೋದು ಚೆನ್ನಾಗಿದ್ರೆ. ಸೊ ಈಗ ರುಬ್ಕೊಳ್ಳೋದಾ? ನೀರು ರುಬ್ಬಕ್ಕೆ ಅದೇ ನೀರಲ್ಲೇ ಬಳಸ್ಕೊಳ್ಳೋದು. ನೈಟಿ ಬರ್ತಾ ಇನ್ನು ಹಚ್ಚು ಹೊಡಿಬೇಕು. ಬೆಲ್ಲ ಹಾಕ್ಬಿಡ್ತೀನಿ. ಸೊ ಈ ಬೆಲ್ಲ ಕ್ಲೀನ್ ಆಗಿದೆ, ಅದಕ್ಕೆ ಡೈರೆಕ್ಟಾಗಿ ಹಾಕ್ತಿದ್ಯಾ? ಇಲ್ಲ ಅಂದರೆ ನೀರಲ್ಲಿ ನೆನೆಸಿ ಫಿಲ್ಟ್ರ್ ಮಾಡಿ ನೆಂದಿರೋ ಬೆಲ್ಲ ಹಾಕ್ಬೇಕು. ಇದರಲ್ಲಿ ಇನ್ನೂ ಇದೆ ನೋಡ್ಮ. ಸೊ ಜಸ್ಟ್ ಬೆಲ್ಲ ತೆಗಿಯೋಕ್ಕಷ್ಟೇ ಇದು ಮ್ಯಾಟ್ರ್. ಇಲ್ಲ, ಹಂಗೆ ಬೆಲ್ಲ ಕರಗಿದ ನಂತರ ನಾವೀಗ ರುಬ್ಕೊಂಡಿದ್ದೀವಲ್ಲ, ಈ ಗಸಗಸೆ, ಗೋಡಂಬಿ, ಏಲಕ್ಕಿ ಇದೆಲ್ಲ ಹಾಕಬೇಕು. ಎಷ್ಟು ಮಿನಿಟ್ಸ್ ಬೇಕು ಕರಗಕ್ಕೆ? ಬೆಲ್ಲ ಕರಗಿದ ಮೇಲೆ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಬಾಯಲಾದರೆ ಸಾಕು, ಹಸಿ ವಾಸನೆ ಹೋಗೋಣ. ಸೊ ತಳ ಹತ್ತಿರ ಬೆರೆಸ್ಬೇಕು ಬೆಲ್ಲವನ್ನು. ಕರ್ಗೊಂಡು ಮಾಡಿ ಕುದೀತಾ ಇದೆ, ಫುಲ್ ಕರಗಬೇಕದು. ಬೆಲ್ಲ ಕರಗಿದೆ. ಇವಾಗ ಗಟ್ಟಿ ಬರಬೇಕಿನ್ನ ಅಂಥೇಳಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಅಕ್ಕಿ ಹಿಟ್ಟು. ಓಕೆ. ಭಾಳ ಕುದಿ ಇದ್ದಾಗ ಹಾಕೋಕ್ಕೋದ್ರೆ ಗಂಟಿಲ್ ಆಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು. ಬೇರೆ ಏನು ಆಪ್ಷನ್ ಇಲ್ವಾ? ಅಕ್ಕಿ ಹಿಟ್ಟೆ ಹಾಕಬೇಕಾ? ಅಕ್ಕಿ ಹಿಟ್ಟು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಜಾಸ್ತಿ ಕೊಬ್ಬರಿ ಹಾಕಬೇಕು ಅಷ್ಟೇ, ಅದ್ರದ್ದೇನಿಲ್ಲ. ಆದರೆ ಇದು ತಿಕ್ನೆಸ್ ಬರೋಂಗೆ ಎಷ್ಟು ಜಾಸ್ತಿ ಕೊಬ್ಬರಿ ಹಾಕಿದ್ರೆ ಅದು ನೀರು ಬಿಟ್ಕೊಳ್ಳೋದು. ಕೊಬ್ಬರಿ ಚಟ್ನಿ ಮಾಡ್ತೀವಲ್ಲ ಆ ಥರ ನೀರು ಬಿಟ್ಕೊಳ್ಳೋದು. ಇವಾಗ ಇದು ತಿಕ್ಕಾಗುತ್ತೆ, ಅದ್ರ ಮೇಲೆ ಒಬ್ಬಟ್ಟು ಮೇಲೆ ನಿಲ್ಲುತ್ತೆ ಒಂದು ಸ್ವಲ್ಪ. ಅದು ನಿಲ್ಲಲ್ಲ. ಇಲ್ಲ ಸೊ ಈಗ ಅದೆಲ್ಲ ಸೇರಿಸಿದ್ಮೇಲೆ ಈಗ ಕುದಿಬೇಕಷ್ಟೇ. ಇದು ಕುದ ನಂತರ 1 ಸ್ಪೂನಷ್ಟು ತುಪ್ಪ ಹಾಕೋದಷ್ಟೆ. ಎಷ್ಟೊತ್ತು ಕುದಿಬೇಕು? ಎಷ್ಟು ತನಕ ಕುದಿಬೇಕು? ಒಂದು 5 ನಿಮಿಷ ಕುದ್ರೆ ಸಾಕು. ಈಗ ಅದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆಯಾ? ಈಗ ಸಾಕಿದೆ ನೋಡಿ. ಓಕೆ. ಕುದ್ರೆ ಇನ್ನೊಂದು ಚೂರು ಗಟ್ಟಿ ಬರುತ್ತಲ್ಲ ಹಿಟ್ಟು ಹಾಕಿರೋದಕ್ಕೆ, ಚೆನ್ನಾಗಿರುತ್ತೆ. ಇದೇ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರುತ್ತೆ, ಆದರೆ ಹಿಂಗೆ ಬರಲ್ಲ, ಕಣ್ಣು ಬಿಟ್ಟಂಗೆ ಇರುತ್ತೆ. ಸೊ ಫೈನಲ್ ಆಗಿ ಇದಕ್ಕೆ ತುಪ್ಪ ಸೇರಿಸಲಾಗುತ್ತಿದೆ. ಎಷ್ಟು ಮಮ್ಮಿ? 2 ಸ್ಪೂನ್ ಹಾಕ್ತಾನೆ ಇದರಲ್ಲಿ. ಓಕೆ. 2 ಸ್ಪೂನ್ ಆದರೆ 1 ಹಾಕಿದ್ರೆ ಸಾಕು. ಈಗ ಅದು ಫೈನಲ್ ಆಗಿ ಲಾಸ್ಟ್ ಹಂತದಲ್ಲಿ ಕುದಿ ಬರ್ತಾ ಇದೆ.
ಕಲಿಸ್ಬಿಟ್ಟು ಆಫ್ ಮಾಡಿಬಿಡೋದು. ಹಸಿ ವಾಸನೆ ಹೋಗ್ಬಿಟ್ರೆ ಆಯಿತು. ಇಲ್ಲಾಂದರೆ ಬೇಗ ಹಲಸು ವಾಸನೆ ಬರುತ್ತೆ, ಹಸಿ ವಾಸನೆ. ಸೊ ಕೊಬ್ಬರಿ ಹಸಿ ವಾಸನೆ ಬಿಡೋ ತನಕ ಕುದಿಸೋದು. ಒಂದು 5 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಓಕೆ, ಬಂದ್ವಿ. ಓಕೆ, ಚೆನ್ನಾಗಿ ಕುದ್ದಿದೆಯಾ? ಚೂರು ಕುದಿಬೇಕು. ಆಲ್ಮೋಸ್ಟ್. ಓಕೆ, ಲಾಸ್ಟ್ ಮಿನಿಟ್. ಓಕೆ, ಇದು ಫುಲ್ ಕುದ್ದಿದೆ. ಪಾಯಸ ರೆಡಿ.